ವೀಕ್ಷಕರೇ, ತಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ನಾನು ಈ ದಿನ ಬಾಳೆ ಹೂವನ್ನು ಹೇಗೆ ಸ್ವಚ್ಛ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಬಾಳೆ ಹೂವಿನ ಪಲ್ಯ ಮಾಡೋದಕ್ಕಿಂತ ಮೊದಲು ಬಾಳೆ ಹೂಗಳನ್ನು ಸ್ವಚ್ಛ ಮಾಡ್ಕೊಳ್ಬೇಕಾಗತ್ತೆ. ಬನ್ನಿ ಹೇಗೆ ಸ್ವಚ್ಛ ಮಾಡ್ಕೊಳ್ಳೋದಂತ ಹೇಳ್ತೇನೆ. ಈ ಥರ ಬಾಳೆ ಹೂವಿನ ಗೊನೆಯನ್ನು ತೆಗೆದುಕೊಂಡು ಕೈಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಲೆ ಬಿಡಿಸಿದ್ರೆ ಒಳಗಡೆ ನಮಗೆ ಹೂಗಳು ಸಿಗುತ್ತೆ. ಆ ಹೂಗಳನ್ನು ತೆಗಿತಾ ಹೋಗಬೇಕು. ಒಂದೆಲೆ ತೆಗೆದರೆ ಹೂವಿನ ಒಳಭಾಗದಲ್ಲಿ ಬಾಳೆ ಗೊನೆ ಆಕಾರದಲ್ಲಿಯೇ ಸಣ್ಣ ಸಣ್ಣ ಹೂಗಳಿರುತ್ತೆ ಎಲೆ ಒಳಗಡೆ. ಈಗ ಮೆಕ್ಕೆಜೋಳದ ತೆನೆಯನ್ನು ನಾವು ಸಿಪ್ಪೆ ಹೇಗೆ ತೆಗಿತೀವಲ್ಲ, ಅದೇ ಥರ ಮೆಕ್ಕೆಜೋಳದ ಸಿಪ್ಪೆ ತೆಗೆದ ಹಾಗೆಯೇ ಸಿಪ್ಪೆ ತೆಗಿತಾ ಹೋಗಿ ಹೂಗಳನ್ನು ಬಿಡಿಸ್ಬೇಕು. ಕೈಯಿಂದ ಸುಲಭವಾಗಿ ಈ ಎಲೆಗಳು ತನ್ನಷ್ಟಕ್ಕೆ ತಾನೇ ಬಿಟ್ಕೊಳ್ಳುತ್ತೆ. ಒಂದೊಂದೇ ಎಲೆ ತೆಗೆದ್ರೆ ನಮಗೆ ಅದರ ಒಳಗಡೆ ಇರುವಂಥ ಒಂದೊಂದೇ ಹೂಗಳು ಸಿಗುತ್ತೆ. ಅದು ಬಾಳೆ ಹಣ್ಣಿನ ಕೊನೆ ಆಕಾರದಲ್ಲೇ ಇರುತ್ತೆ, ಆದರೆ ಬೆಳೆದಿರುವುದಿಲ್ಲ ಅಷ್ಟೇ. ವೀಕ್ಷಕರೇ, ಯಾರು ನನ್ನ ಚಾನಲನ್ನು ಮೊದಲ ಬಾರಿ ನೋಡ್ತಾ ಇದ್ದೀರೋ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಸಹ ಮಾಡಿ. ಎಲ್ಲಿವರೆಗೆ ಮಧ್ಯಭಾಗ ನಮಗೆ ಟೆಂಡರ್ ಅನಿಸುತ್ತೆ, ಎಳೆತಿರುತ್ತೆ, ಅಲ್ಲಿವರೆಗೆ ಸಿಪ್ಪೆ ತೆಗಿತಾ ಹೋಗಬೇಕು. ಸುಮಾರು 10ರಿಂದ 15 ಎಲೆಗಳನ್ನು ತೆಗೆದ್ರೆ ಒಳಗಿರುವ ಮಧ್ಯ ಗಟ್ಟಿ ಭಾಗ ಸಿಗುತ್ತೆ. ಅಲ್ಲಿರುವ ಹೂಗಳನ್ನು ಕ್ಲೀನ್ ಮಾಡೋ ಅವಶ್ಯಕತೆ ಇರುವುದಿಲ್ಲ, ಅದರಲ್ಲಿ ಆ ಕಡ್ಡಿ ಆಕಾರ ಅದು ಬೆಳೆದಿರುವುದಿಲ್ಲ. ಹಾಗಾಗಿ ಒಳಗಿರುವ ಮಧ್ಯಭಾಗವನ್ನು ಸಣ್ಣಗೆ ಕೊಚ್ಚಿ ಪಲ್ಯ ಮಾಡ್ಬೋದು. ಆದರೆ ಹೂಗಳನ್ನು ಮಾತ್ರ ಒಂದೊಂದಾಗಿಯೇ ಹೂಗಳನ್ನು ತೆಗೆದುಕೊಂಡು ಮಧ್ಯಭಾಗದಲ್ಲಿರುವಂಥ ಸ್ಟಿಗ್ಮಾ ಹೇಳ್ತಾರೆ ಬಾಟ್ನಿಯಲ್ಲಿ, ಸ್ಟಿಗ್ಮಾ ಮತ್ತು ಅದಕ್ಕೆ ಹೊಂದಿಕೊಂಡಂಥ ಒಂದು ಟೇಪಲ್ ಅಂತ ಇರುತ್ತೆ, ಬಿಳಿ ಆಕಾರದ ಎಲೆ ಥರ. ಆ ಟೇಪಲ್ಲನ್ನು ತೆಗಿಬೇಕು. ಸ್ಟಿಗ್ಮಾ ಮತ್ತು ಟೇಪಲ್ಲನ್ನು ಪ್ರತಿಯೊಂದು ಹೂವಿನಿಂದ ತೆಗಿಬೇಕು. ಆ ಸ್ಟಿಗ್ಮಾ ಟೇಪಲ್ಗಳು ಬಾಯಿಯಲ್ಲಿ ಕರಗೋದಿಲ್ಲ ಮತ್ತು ಡೈಜೆಷನ್ ಆಗೋದಿಲ್ಲ, ಗಂಟಲಲ್ಲಿ ಸಹ ಚುಚ್ಚು ಸಾಧ್ಯತೆ ಇರುತ್ತೆ, ಮತ್ತು ಸ್ವಲ್ಪ ಕಹಿ ಕೂಡ ಬರುತ್ತೆ. ಹಾಗಾಗಿ ಈ 2-3 ಕಾರಣಗಳಿಂದ ನಾವು ಬಾಳೆ ಹೂಗಳನ್ನು ಸ್ವಚ್ಛ ಮಾಡಿಕೊಳ್ಬೇಕು. ಸ್ಟಿಗ್ಮಾ ಅದು ಡಾಮಿನೆಂಟ್ ಇರುತ್ತೆ, ಅದು ನಮಗೆ ಹೂವನ್ನು ಒಂದು ಅಗಲ ಮಾಡಿದರೆ ಗೊತ್ತಾಗುತ್ತೆ. ಅದು ಮಧ್ಯಭಾಗದಲ್ಲಿರುತ್ತೆ ನೋಡಿ, ಅದನ್ನು ಮತ್ತು ಅದಕ್ಕೆ ಹೊಂದಿಕೊಂಡಂತೆ ಒಂದು ಬಿಳಿ ಪ್ಲಾಸ್ಟಿಕ್ ಆಕಾರದಲ್ಲಿ ಟೇಪಲ್ಲಿ ಇರುತ್ತೆ, ಅದನ್ನು ತೆಗಿಬೇಕು. ಈ ಬಾಳೆ ಹೂವಿನ ಪಲ್ಯ ನಾವು ಸಂಜೆ ಮಾಡಬೇಕಂದ್ರೆ ಮಧ್ಯಾಹ್ನ ಕ್ಲೀನ್ ಮಾಡಿ ಇಟ್ಕೊಳ್ಬೇಕು, ಅಥವಾ ಮರುದಿನ ಪಲ್ಯ ಮಾಡಬೇಕಂದ್ರೆ ಹಿಂದಿನ ದಿನ ಕ್ಲೀನ್ ಮಾಡಿ ಇಟ್ಕೊಳ್ಬೇಕು. ಇದಕ್ಕೆ ಸ್ವಲ್ಪ ಸಮಯ ತಗೊಳ್ಳುತ್ತೆ. ಹಾಗಾಗಿ ನಾನು ಈ ವಿಡಿಯೋದಲ್ಲಿ ಪಲ್ಯ ಮಾಡೋದನ್ನು ತೋರಿಸುವುದಿಲ್ಲ. ನನ್ನ ಮುಂದಿನ ವಿಡಿಯೋದಲ್ಲಿ ಹೇಗೆ ಪಲ್ಯ ಮಾಡೋದಂತ ತೋರಿಸ್ತಾ ಇದ್ದೀನಿ. ದಯವಿಟ್ಟು ಪಲ್ಯ ಮಾಡುವ ವಿಡಿಯೋವನ್ನು ಸಹ ನೋಡಿ. ಕ್ಲೀನ್ ಮಾಡ್ಕೊಂಡಿರುವಂಥ ಹೂಗಳನ್ನು ಒಂದರಲ್ಲಿ, ಎಡಿಬಲ್ ಭಾಗ ಒಂದರಲ್ಲಿ ಇಡ್ತಾ ಇದ್ದೇನೆ, ಹಾಗೂ ಸ್ಟಿಗ್ಮಾ ಮತ್ತು ಟೇಪಲ್ಗಳನ್ನು ಮತ್ತೊಂದರಲ್ಲಿ. ನಾವು ಒಟ್ಟಿಗೆ ಸ್ಟಿಗ್ಮಾಗಳನ್ನು ಕೈಯಿಂದ ಜಗ್ಬೋದು, ಒಟ್ಟೊಟ್ಟಿಗೆ ಸುಲಭವಾಗಿ ಬರುತ್ತೆ. ಈ ಥರ ಅಗಲ ಮಾಡಿ ಬಿಡಿಸಿ ಮತ್ತು ಟೇಪಲ್ಗಳನ್ನು ಆರಾಮಾಗಿ ಗೊತ್ತಾಗುತ್ತೆ ಯಾವುದು ಅಂತ, ಅದನ್ನು ಬಿಡಿಸಿ ತೆಗೆದಿಡ್ಬೋದು. ಬಾಳೆ ಹೂವಿನಲ್ಲಿ ಕಿಡ್ನಿ ಸ್ಟೋನನ್ನು ಕರಗಿಸುವಂಥ ಔಷಧೀಯ ಗುಣ ಇರುವುದರಿಂದ ನಮಗೆ ಅವಕಾಶ ಸಿಕ್ಕಾಗಲೆಲ್ಲ ಬಾಳೆ ಹೂವಿನ ಪಲ್ಯ ಮಾಡಿ ತಿನ್ನುವುದರಿಂದ ಕಿಡ್ನಿ ಸ್ಟೋನ್ ಏನಾದರೂ ಇದ್ದರೆ ಅದು ತನ್ನಷ್ಟಕ್ಕೆ ತಾನೇ ಕರಗುತ್ತೆ. ಸುಲಭವಾಗಿ ಯಾವುದೇ ಖರ್ಚಿಲ್ಲದೆ, ಯಾವುದೇ ಮೆಡಿಸಿನ್ ಇಲ್ಲದೆ, ಸ್ಕ್ಯಾನಿಂಗ್ ಇಲ್ಲದೆ ಕಿಡ್ನಿ ಕಲ್ಲುಗಳನ್ನು ಕರಗಿಸ್ಕೊಳ್ಬೋದು. ಹಾಗಾಗಿ ನಿಮಗೆ ಯಾವಾಗ ಅವಕಾಶ ಸಿಕ್ಕಾಗೆಲ್ಲ, ಗೊನೆ ಸಿಕ್ಕಾಗಲೆಲ್ಲ ಈ ಥರ ಬಾಳೆ ಹೂವನ್ನು ಕ್ಲೀನ್ ಮಾಡಿ ಬಾಳೆ ಪಲ್ಯವನ್ನು ಸೇವಿಸಿದರೆ ಇದು ಆರೋಗ್ಯಕ್ಕೆ ತುಂಬಾ ಉತ್ತಮ. ಕಿಡ್ನಿ ಕಲ್ಲುಗಳನ್ನು ಸುಲಭವಾಗಿ ಕರಗಿಸ್ಬೋದು. ಮತ್ತು ಇನ್ನೂ ಎಷ್ಟೊಂದು ಉಪಯೋಗಗಳು ಸಹ ಇದ್ದಾವೆ ಈ ಬಾಳೆ ಹೂವಿನಿಂದ. ಮೇನ್ ಅಂತ ಹೇಳಿದರೆ ಕಿಡ್ನಿ ಕಲ್ಲುಗಳನ್ನು ಕರಗಿಸುತ್ತೆ. ನಾನಿಲ್ಲಿ ಒಂದು ತಟ್ಟೆಯಲ್ಲಿ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೇನೆ. ಇದೆಲ್ಲ ವೇಸ್ಟ್. ಇದು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.